ನಮಸ್ಕಾರ ಸ್ನೇಹಿತರೆ, ವಾಸ್ಟ್ ಅಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಈ ಹಿಂದೆ ನಿಮಗೆ ಮಾತು ಕೊಟ್ಟಿರೋ ಹಾಗೆ ನಾನು ನಿಮಗೆ ಹೇಳಿದ್ದೆ 6ರಿಂದ 10ನೇ ತರಗತಿಯವರೆಗೂ LBA ಪ್ರಶ್ನೋತ್ತರಗಳನ್ನ ತುಂಬಾ ಸಕ್ಸಸ್ಫುಲ್ ಆಗಿ ನಡೆದ್ವು. ಎಲ್ಲರೂ ಕೂಡ ತುಂಬಾ ಒಳ್ಳೆಯ ರೆಸ್ಪಾನ್ಸ್ನ ಮಾಡಿದ್ರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ, ಥ್ಯಾಂಕ್ಸ್ನ ಹೇಳ್ತಾ ಈ ಹಿಂದೆ ನಿಮಗೆ ನಾನು ಹೇಳಿರೋ ಹಾಗೆ 10ರಿಂದ 6 10 to 6 ವರೆಗೂ ಕೂಡ ನಾವು ಗ್ರಾಮರ್ ಪಾರ್ಟ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ ಹೇಳಿದ್ದೆ. ಫಾರ್ ಎ ಚೇಂಜ್ ನಾನು ಫಸ್ಟ್ಗೆ 10th ಕ್ಲಾಸ್ ತಗೊಂಡಿದ್ದೀನಿ. 10th ಆಮೇಲೆ 9th ಆದ್ಮೇಲೆ 8th 7th 6th ಈ ರೀತಿ ಹೋಗೋಣ. ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಓಕೆನಾ? ವಾಟ್ ಎವರ್ ಇಟ್, ನಿಮ್ಗೆ 6th ಇಂದ 10th ವರೆಗೂ ಎಲ್ಲ LBA ಪ್ರಶ್ನೋತ್ತರಗಳನ್ನ ಹೇಗೆ ಮುಗಿಸ್ಕೊಟ್ಟಿದ್ದೀನೋ ಅದೇ ರೀತಿ ಗ್ರಾಮರ್ ಪಾರ್ಟ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಗ್ರಾಮರ್ ಕೊಟ್ಟಿದ್ದಾರೆ ಅದನ್ನೇ ನೋಡ್ತಾ ಹೋಗೋಣ ಸ್ನೇಹಿತರೆ. ಸುಮ್ಮನೆ ಯಾವುದೋ ಒಂದು ರೆಫರ್ ಮಾಡೋದು ಅದೇನೋ ಬೇಡ. ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಕೊಟ್ಟಿದ್ದಾರೋ ಅದನ್ನೇ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ, ಸರಿನಾ? ಯಾರೆಲ್ಲ ಹೊಸದಾಗಿ ಇವತ್ತಿನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾನ್ ಮಾಡಿದ ಮೊದಲ ವಿಡಿಯೋ ನಿಮ್ಗೆ ಸೇರುತ್ತೆ ಅಂತ ತಿಳಿಸ್ತಾ ಸ್ನೇಹಿತರೆ, ಯಾರೆಲ್ಲ LBA ಪ್ರಶ್ನೋತ್ತರಗಳನ್ನ ನೋಡಿಲ್ವೋ ಪ್ಲೇ ಲಿಸ್ಟ್ ಮಾಡಿದೀನಿ, ನೋಡ್ತಾ ಹೋಗಿ, ಸರಿನಾ? ಬನ್ನಿ ನೋಡಿ, ಇದು 10th. ಇಲ್ಲಿ ನಿಮ್ಗೆ ಪ್ರೂಫ್ ಇದೆ ನೋಡಿ. 10th ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಪಾರ್ಟ್ 2 ಅಲ್ಲಿ ಇರ್ತಕ್ಕಂತಹ ಒಂದು ಗ್ರಾಮರ್ ಪಾರ್ಟ್, ಅದು ಫೈನೇಟ್ ಅಂಡ್ ನಾನ್ ಫೈನೇಟ್ ವರ್ಬ್ ಬಗ್ಗೆ ಇದೆ. ಏನ್ ಇನ್ಫಾರ್ಮೇಶನ್ ಇದೆ ಅಥವಾ ಏನ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ವರ್ಬ್ಸ್ ಕ್ಯಾನ್ ಆಕರ್ ಇನ್ ಅ ಸೆಂಟೆನ್ಸ್ ಇನ್ ಅ ವೆರೈಟಿ ಆಫ್ ಶೇಪ್ಸ್ ಆರ್ ಫಾರ್ಮ್ಸ್. ಫಾರ್ ಎಕ್ಸಾಂಪಲ್, ಇಫ್ ವಿ ಟೇಕ್ ದ ವರ್ಬ್ ರೈಟ್, this verb can be used in a sentence in these 5 form of shapes. ಟೋಟಲ್ ಆಗಿ ಹೇಳೋದಾದ್ರೆ ಒಂದು ವರ್ಬ್ ಅಂತ ತಗೊಂಡಾಗ ಆ ವರ್ಬ್ ಏನ್ ಮಾಡುತ್ತೆ ಅಂದ್ರೆ ಸುಮಾರು ಫಾರ್ಮ್ಸ್ ನ ತಗೊಳುತ್ತೆ, ಬೇರೆ 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 ತರ. ಈಗ ರೈಟ್ ಅಂತ ನಾವು ತಗೊಂಡಿದೀವಿ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾವು ರೈಟ್ ಅನ್ನೋ ವರ್ಬ್ ಅನ್ನ ತಗೊಂಡಾಗ ಅದು ರೈಟ್ಸ್ ಆಗುತ್ತೆ, ರೋಟ್ ಆಗುತ್ತೆ, ರೈಟಿಂಗ್ ಆಗುತ್ತೆ, ರಿಟರ್ನ್ ಆಗುತ್ತೆ. ಈ ರೀತಿ ತನ್ನದೇ ಆದಂತಹ ಒಂದು ವೇ ಅಲ್ಲಿ ಬದಲಾವಣೆ ಹೊಂದುತ್ತಾ ಹೋಗುತ್ತೆ ಅಲ್ವಾ? ವರ್ಬ್ ಕ್ಯಾನ್ ಆಕರ್ ಇನ್ ದ ಸೆಂಟೆನ್ಸ್ ಇನ್ ಅ ವೆರೈಟಿ ಆಫ್ ಶೇಪ್ಸ್ ಆರ್ ಫಾರ್ಮ್ಸ್. ವೆರೈಟಿ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಒಮ್ಮೆ ರೈಟ್ಸ್ ಆಗುತ್ತೆ, ಒಮ್ಮೆ ರಿಟರ್ನ್ ಅಂತ ಆಗುತ್ತೆ, ರೈಟಿಂಗ್ ಅಂತ ಆಗುತ್ತೆ, ಈ ರೀತಿ. ಫಾರ್ ಎಕ್ಸಾಂಪಲ್, ಇಫ್ ವಿ ಟೇಕ್ ದ ವರ್ಬ್ ರೈಟ್, ರೈಟ್ ಅನ್ನೋ ಒಂದು ಎಕ್ಸಾಂಪಲ್ ನ ತಗೊಂಡು ನಿಮ್ಗೆ ಫೈನೇಟ್ ಮತ್ತೆ ನಾನ್ ಫೈನೇಟ್ ವರ್ಬ್ ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದಿಸ್ ವರ್ಬ್ ಕ್ಯಾನ್ ಬಿ ಯೂಸ್ಡ್ ಇನ್ ಅ ಸೆಂಟೆನ್ಸ್ ಇನ್ ದೀಸ್ 5 ಫಾರ್ಮ್ ಆಫ್ ಶೇಪ್ಸ್. 5 ಎಕ್ಸಾಂಪಲ್ ನ ಕೊಟ್ಟು ನಿಮ್ಗೆ ಇಲ್ಲಿ ಚೇಂಜಸ್ ನ ಹೇಳಿದ್ದಾರೆ. ಆಪ್ಷನ್ ನೋಡಿ, ಇಲ್ಲಿ ಎ ಏನ್ ಕೊಟ್ಟಿದ್ದಾರೆ, ವಿನಯ್ ರೈಟ್ಸ್ ವೆಲ್. ವಿನಯ್ ರೈಟ್ಸ್ ವೆಲ್ ಅಂತ ಇದೆ. ಬಿ ಅಲ್ಲಿ ವಿನಯ್ ಅಂಡ್ ವಿಜಯ್ ರೈಟ್ ಟು ಈಚ್ ಅದರ್ ಅಂತ ಇದೆ. ಸಿ ಅಲ್ಲಿ ವಿನಯ್ ರೋಟ್ ಟು ಮೀ ಅಬೌಟ್ ಹಿಸ್ ಟೂರ್ ಅಂತ ಇದೆ. ಅಂಡ್ ದೆನ್ ವಿನಯ್ ಈಸ್ ರೈಟಿಂಗ್ ಆಲ್ ದ ಟೈಮ್ ಅಂತ ಇದೆ. ಇಲ್ಲಿ ಈ ಅಲ್ಲಿ ವಿನಯ್ ಹ್ಯಾಸ್ ರಿಟರ್ನ್ ಮೀ ಅ ಲಾಂಗ್ ಲೆಟರ್ ಅಂತ ಇದೆ. ಅಂಡ್ ವಿನಯ್ ಹ್ಯಾಸ್ ಡಿಸೈಡೆಡ್ ಟು ರೈಟ್ ಅ ಲೆಟರ್ ಟು ದ ಚೇರ್ಮನ್ ಅಂತ ಇದೆ. ನೋಡಿ, ಒಂದೇ ವರ್ಬ್ ಇದೆ, ರೈಟ್ ಅನ್ನೋ ಒಂದೇ ವರ್ಬ್. ಇಲ್ಲಿ ರೈಟ್ಸ್ ಆಗಿದೆ, ಇಲ್ಲಿ ರೈಟ್ ಆಗಿದೆ, ಅಂಡ್ ರೋಟ್ ಆಗಿದೆ, ಅಂಡ್ ಈಸ್ ರೈಟಿಂಗ್ ಅಂತ ಆಗಿದೆ, ಹ್ಯಾಸ್ ರಿಟರ್ನ್ ಅಂತ ಆಗಿದೆ, ಅಂಡ್ ಟು ರೈಟ್ ಅಂತ ಆಗಿದೆ. ಈಗ ಆ ವರ್ಬ್ ಬೇರೆ 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 ಶೇಪ್ಸ್ ಅಂಡ್ ಫಾರ್ಮ್ಸ್ ನ ತಗೊಂಡಿದೆ ಅಲ್ವಾ? ಈಗ ಫೈನಲ್ ಆಗಿ ನಾವು ಫೈನೇಟ್ ಮತ್ತೆ ನಾನ್ ಫೈನೇಟ್ ಅನ್ನೋದು ವರ್ಬ್ಗೆ ಸಂಬಂಧಪಟ್ಟಿದ್ದು ಅನ್ನೋದು ಕಾಮನ್ ಅಂಡ್ ಬೇಸಿಕ್ ನಾಲೆಜ್ ಇರ್ಬೇಕೀಗ ನಿಮ್ಗೆ. ಓಕೆ, ಫೈನೇಟ್ ಅಂಡ್ ನಾನ್ ಫೈನೇಟ್ ವರ್ಬ್ಸ್ ಅಂತ ನೋಡ್ತೀವಿ. ವರ್ಬ್ಗೆ ಸಂಬಂಧಪಟ್ಟಿದ್ದು ಅನ್ನೋದು ಫಸ್ಟ್ ನಿಮ್ಗೆ ಗೊತ್ತಾಗ್ಬೇಕು. ವರ್ಬ್ಸ್ ಯಾವುದು? ಈಗ ಫೈನೇಟ್ ವರ್ಬ್ ಅಂಡ್ ನಾನ್ ಫೈನೇಟ್ ವರ್ಬ್. ನಿಮ್ಗೆ ಗೊತ್ತಾಯ್ತು, ವರ್ಬ್ ಬಗ್ಗೆನೇ ಇರುತ್ತೆ. ಫೈನೇಟ್ ವರ್ಬ್ ಮತ್ತೆ ನಾನ್ ಫೈನೇಟ್ ವರ್ಬ್ ಅಂದ್ರೆ ಅದರಲ್ಲೇ ಇದೆ, ವರ್ಬ್ ಅಂತ ಇದೆ ಅಂತ ಅರ್ಥ ಆಯ್ತು. ಇವಾಗ ನಮ್ಗೆ ನಾನ್ ಫೈನೇಟ್ ವರ್ಬ್ ಅಂದ್ರೆ ಏನು ಅಂಡ್ ಫೈನೇಟ್ ವರ್ಬ್ ಅನ್ನೋದು ಅಂದ್ರೆ ಏನು ಅಂದ್ರೆ, ನೋಡಿ, ರೈಟ್ಸ್, ರೈಟ್ ಅಂಡ್ ರೋಟ್ ಆರ್ ದ ಫೈನೇಟ್ ವರ್ಬ್ ಅಂತ ಹೇಳ್ತಿದ್ದಾರೆ. ಈ ಒಂದು ಸೆಂಟೆನ್ಸ್ ಗಳೇನೆಲ್ಲ ಯೂಸ್ ಆಯ್ತು ಇದರಲ್ಲಿ ರೈಟ್ಸ್, ರೈಟ್ ಅಂಡ್ ರೋಟ್ ಈ ವರ್ಬ್ ಗಳನ್ನ ಫೈನೇಟ್ ವರ್ಬ್ಸ್ ಅಂತಿದ್ದಾರೆ. ಯಾಕೆ? ಸಿನ್ಸ್ ದೇ ಇಂಡಿಕೇಟ್ ಟೆನ್ಸ್, ಪ್ರೆಸೆಂಟ್, ಪಾಸ್ಟ್. ಆ ಫೈನೇಟ್ ವರ್ಬ್ ಕ್ಯಾರೀಸ್ ಟೆನ್ಸ್ ಆನ್ ಇಸ್ ಓನ್ ಅಂತ ಇದೆ. ಎಸ್, ಯಾವೆಲ್ಲ ಫೈನೇಟ್ ವರ್ಬ್ಗಳು ಅವು
ಟೆನ್ಸಸ್ ನ ತೋರಿಸ್ತಾವೋ ಅವುಗಳಿಗೆ ನಾವು ಜಸ್ಟ್ ಫೈನೈಟ್ ವರ್ಬ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತು, ಸಿಂಪಲ್ ಆಗಿದೆ ಸ್ನೇಹಿತರೆ. ಸೊ ಇಲ್ಲಿ ರೈಟ್ಸ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಆಯ್ತಾ. ರೈಟ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಸೂಚಿಸುತ್ತೆ, ಗೊತ್ತಿದೆ ನಿಮ್ಗೆ, ಸೂಚಿಸುತ್ತೆ ಅಲ್ಲ. ರೈಟ್ಸ್ ಅಂದ್ರೂ ಪ್ರೆಸೆಂಟ್, ರೈಟ್ ಅಂದ್ರೂ ಪ್ರೆಸೆಂಟ್. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ರೈಟ್ಸ್ ಅಂದ್ರೆ ರೈಟ್ ಅಂದ್ರೂ ಕೂಡ ಪ್ರೆಸೆಂಟ್ ಟೆನ್ಸ್. ರೋಟ್ ಅಂದ್ರೆ ಪಾಸ್ಟ್ ಟೆನ್ಸ್ ಆಯ್ತು. ಅಂದ್ರೆ ಇಲ್ಲಿ ಟೋಟಲ್ ಆಗಿ ನಾವೇನ್ ತಿಳ್ಕೊಬೇಕು ಅಂತ ಅಂದ್ರೆ ಆ ಫೈನೈಟ್ ವರ್ಬ್ ಕ್ಯಾರೀಸ್ ಟೆನ್ಸ್ ಆನ್ ಇಟ್ಸ್ ಓನ್ ಅಂತ. ಸೊ ಯಾವುದೆಲ್ಲಾ ಕ್ರಿಯಾಪದಗಳು, ಯಾವುದೆಲ್ಲಾ ವರ್ಬ್ಸ್ಗಳು ಟೆನ್ಸಸ್ ನ ಸೂಚಿಸ್ತವೆ, ಟೆನ್ಸಸ್ ನ ತಗೊಂಡ್ ಬಂದಿರ್ತವೆ, ನಾವು ಅದನ್ನು ಓದಿದ ತಕ್ಷಣ ನಮ್ಗೆ ಟೆನ್ಸ್ ಗೊತ್ತಾಗುತ್ತೋ ಅದನ್ನ ನಾವು ಫೈನೈಟ್ ವರ್ಬ್ ಅಂತ ಕರಿತೀವಿ. ಕ್ಲಿಯರ್? ಓಕೆ, ಎಸ್, ಕ್ಲಿಯರ್ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ನೋಡಿ, ಇಫ್ ವಿ ಟೇಕ್ ದ ಅದರ್ ಫಾರ್ಮ್ ಆಫ್ ರೈಟ್, ನೇಮ್ಲಿ ನೋಡಿ, ಈಗ ನಾವು ಬೇರೆ ಫಾರ್ಮ್ ಅಲ್ಲಿ ತಗೊಂಡಿದೀವಿ ಒಂದು ಟೆನ್ಸಸ್ ನ ಬಿಟ್ಟು. ರೈಟಿಂಗ್ ಇದೆ, ರಿಟರ್ನ್ ಅಂತ ಇದೆ, ಅಂಡ್ ಟು ರೈಟ್ ಅಂತ ಇದೆ. They do not indicate the tense. Such form of the verbs are called non-finite verbs. A non-finite verb does not carry tense. This one is the very important. A non-finite verb does not carry tense on its own. ಅದು ತನ್ನದೇ ಆದಂತಹ ಒಂದು ಏನನ್ನ ಹೊಂದಿರೋದಿಲ್ಲ, ಟೆನ್ಸ್ ನ ಹೊಂದಿರೋದಿಲ್ಲ. ಈಗ ನಿಮ್ಗೆ ಕಾಮನ್ ಆಗಿ ಒಂದು ಡೌಟ್ ಬರುತ್ತೆ, ಹಾಗಾದ್ರೆ ಮ್ಯಾಮ್ ಇಲ್ಲಿ ರೈಟಿಂಗ್ ಅನ್ನೋದು ಟೆನ್ಸ್ ನ ತೋರಿಸ್ತಾ ಇಲ್ವಾ? ಹೌದು, ನಿಮ್ಗೆ ರೈಟಿಂಗ್ ಅಂದ್ರೆ ಕಂಟಿನ್ಯೂಸ್ ಟೆನ್ಸ್ ಅಂತ ತೋರಿಸ್ತಾ ಇದೆ, ನಿಜ. ಆದ್ರೆ ಯಾವ ಒಂದು ಟೆನ್ಸ್ ಅಲ್ಲಿ ನೀವು ರೈಟಿಂಗ್ ಅಂತ ಹೇಳ್ತೀರಾ? ಅದೇನ್ ಪ್ರೆಸೆಂಟ್ ಟೆನ್ಸ್ ಅಲ್ಲೂ ರೈಟಿಂಗ್ ಬರುತ್ತೆ, ಪಾಸ್ಟ್ ಟೆನ್ಸ್ ಅಲ್ಲೂ ರೈಟಿಂಗ್ ಬರುತ್ತೆ, ಫ್ಯೂಚರ್ ಅಲ್ಲೂ ನಿಮ್ಗೆ ರೈಟಿಂಗ್ ಅಂತ ಬರುತ್ತೆ. ಅಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಟೆನ್ಸ್ ಅಂತ ನಿಮ್ಗೆ ಅರ್ಥ ಆಗಿಲ್ಲ. ಜಸ್ಟ್ ಇದು ವರ್ಕ್ ಕಂಟಿನ್ಯೂ ಆಗಿ ನಡೀತಾ ಇದೆ, ಪಾಸ್ಟ್ ಅಲ್ಲಿ ನಡೀತಾ ಇದೆಯೋ ಅಥವಾ ಫ್ಯೂಚರ್ ಅಲ್ಲಿ ನಡೀತಿದೆಯೋ ಪ್ರೆಸೆಂಟ್ ಅಲ್ಲಿ ನಡೀತಿದೆಯೋ ಗೊತ್ತಾಗ್ತಿಲ್ಲ. ಇದು ಟೆನ್ಸಸ್ ನ ಇಂಡಿಕೇಟ್ ಮಾಡ್ತಾ ಇಲ್ಲ, ಜಸ್ಟ್ ಅದು ಕೆಲಸ ಕಂಟಿನ್ಯೂ ನಡೀತಾ ಇದೆ ಅನ್ನೋದು ಮಾತ್ರ ತೋರಿಸ್ತಾ ಇದೆ. ರಿಟರ್ನ್ ಅನ್ನೋದು ಪಾರ್ಟಿಸಿಪಲ್ ವರ್ಬ್ ಅಂತ ಹೇಳ್ತೀವಿ ನಾವು. ಸೊ ನಿಮ್ಗೆ ಗೊತ್ತಿದೆ. ಸೊ ಎಲ್ಲಿ ನಾವು ಪರ್ಫೆಕ್ಟ್ ವರ್ಕ್ ಆಗಿರುತ್ತೋ ಅಲ್ಲಿ ಯೂಸ್ ಮಾಡ್ತೀವಿ. ಅದನ್ನು ಕೂಡ ಸೇಮ್ ಸ್ನೇಹಿತರೆ, ಅಲ್ಲಿ ಪ್ರೆಸೆಂಟ್ ಇದೆಯೋ, ಪಾಸ್ಟ್ ಇದೆಯೋ, ಫ್ಯೂಚರ್ ಇದೆಯೋ ಗೊತ್ತಾಗಲ್ಲ. ಸೊ ಇದು ಕೂಡ ಟೆನ್ಸ್ ನ ಇಂಡಿಕೇಟ್ ಮಾಡಲ್ಲ. ಹಾಗಾಗಿ ಟು ರೈಟ್ ಕೂಡ ಏನಾಗುತ್ತೆ, ಇಲ್ಲಿ ಟೆನ್ಸ್ ನ ಇಂಡಿಕೇಟ್ ಮಾಡೋದಿಲ್ಲ. ವೆರಿ ಸಿಂಪಲ್. ಯಾವ ವರ್ಬು ಟೆನ್ಸ್ ನ ಇಂಡಿಕೇಟ್ ಮಾಡಿದ್ರೆ ಏನಾಗುತ್ತೆ, ಆ ಫೈನೈಟ್ ವರ್ಬ್ ಕ್ಯಾರೀಸ್ ಟೆನ್ಸ್ ಆನ್ ಇಟ್ಸ್ ಓನ್. ಯಾವ ಒಂದು ವರ್ಬ್ ಅದು ತನ್ನ ಓನ್ ಟೆನ್ಸ್ ನ ಹೊಂದಿದ್ರೆ ಅದು ಫೈನೈಟ್ ವರ್ಬ್ ಅಂತ ಕರಿತೀವಿ. ಯಾವ ಒಂದು ವರ್ಬ್ ಅಲ್ಲಿ ಟೆನ್ಸ್ ಇರಲ್ವೋ ಅದನ್ನ ನಾನ್ ಫೈನೈಟ್ ವರ್ಬ್ ಅಂತ ಕರಿತೀವಿ. ಸಿಂಪಲ್. ಯಾವ ಒಂದು ವರ್ಬ್ ಟೆನ್ಸ್ ತೋರಿಸಿದ್ರೆ ಅದು ಫೈನೈಟ್ ವರ್ಬ್, ಯಾವ ವರ್ಬ್ ಟೆನ್ಸ್ ತೋರಿಸಲ್ವೋ ಅದು ನಾನ್ ಫೈನೈಟ್ ವರ್ಬ್. ಸಿಂಪಲ್ ಅಂಡ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಸೊ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಳಗಡೆ ಒಂದು ಎಕ್ಸರ್ಸೈಸ್ ನ ಕೊಟ್ಟಿದ್ದಾರೆ. ಇದು 10th ಕ್ಲಾಸ್ ಅಲ್ಲಿ ಇರ್ತಕ್ಕಂತಹ ಒಂದು ಗ್ರಾಮರ್ ಪಾರ್ಟ್ ಇದೆ, ಫೈನೈಟ್ ಅಂಡ್ ನಾನ್ ಫೈನೈಟ್ ವರ್ಬ್ ಅಂತ. ಸೊ ನೋಡಿ, ಇಲ್ಲಿ ಸುಮಾರು ಎಕ್ಸಾಂಪಲ್ಸ್ ನ ಕೊಟ್ಟಿದ್ದಾರೆ. Some verbs are underlined in the passage given below. See how they are classified into finite and non-finite verbs ಅಂತ. ಹೌದಾ? ನೋಡಿ, they were ಅಂತ ಇದೆ. ಈಗ ವರ್ಗೆ ಅಂಡರ್ಲೈನ್ ಮಾಡಿದ್ದೀನಿ. ಇಲ್ಲಿ ವೇಟಿಂಗ್ ಇದೆ ರೀ. ಸೊ ವೇಟಿಂಗ್ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಕೇಮ್ ಇದೆ, ಕೇಮ್ ಅಂಡರ್ಲೈನ್ ಆಗಿದೆ. ಸೊ ನೋಡಿ, ವರ್ ಅಂದ್ರೆ ಏನು ನಿಮ್ಗೆ ಗೊತ್ತಾಯ್ತು, ಇದು ಪಾಸ್ಟ್ ಟೆನ್ಸ್ ಅಂತ. ಸೊ ವೇಟಿಂಗ್ ಅನ್ನೋದು ಏನಾಗುತ್ತೆ, ಇದು ನಾನ್ ಫೈನೈಟ್ ವರ್ಬ್ ಆಗುತ್ತೆ. ವೇರ್ ಅನ್ನೋದು ಫೈನೈಟ್ ವರ್ಬ್ ಆಗುತ್ತೆ. ಕೇಮ್ ಅಂತ ಇದೆ, ಕೇಮ್ ಅಂದ್ರೆ ಪಾಸ್ಟ್ ಟೆನ್ಸ್ ಸೂಚಿಸ್ತಾ ಇದೆ, ಹಾಗಾಗಿ ಇದು ಕೇಮ್ ಅನ್ನೋದು ಏನಾಗುತ್ತೆ, ಫೈನೈಟ್ ವರ್ಬ್ ಆಗುತ್ತೆ. ನೋಡಿ, ವಾಸ್ ಅನ್ನೋದು ಕೂಡ ಫೈನೈಟ್ ವರ್ಬ್. ಕ್ರೌಡೆಡ್ ಅನ್ನೋದು ನಾನ್ ಫೈನೈಟ್ ವರ್ಬ್, ಇದು ಪಾರ್ಟಿಸಿಪಲ್ ಬರುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಮ್ಯಾನೇಜ್ಡ್ ಕೂಡ ಏನಾಗುತ್ತೆ ಅಂದ್ರೆ ಪಾರ್ಟಿಸಿಪಲ್ ವರ್ಬ್ ಆಗಿರೋದ್ರಿಂದ ನಾನ್ ಫೈನೈಟ್ ಆಗುತ್ತೆ. ಟು ಪುಷ್ ಅನ್ನೋದು ನಾನ್ ಫೈನೈಟ್ ವರ್ಬ್, ಯಾಕಂದ್ರೆ ಇಲ್ಲಿ ಟು ಪುಷ್ ಅನ್ನೋದ್ರಲ್ಲಿ ಯಾವುದು ನಿಮ್ಗೆ ಟೆನ್ಸ್ ತೋರಿಸ್ತಾ ಇಲ್ಲ, ಹಾಗಾಗಿ. ಅಂಡ್ ನೆಕ್ಸ್ಟ್ ನೋಡಿ, ಇಲ್ಲಿ ಸ್ಕ್ವಿಚ್ಡ್ ಅಂತ ಇದೆ ಅಲ್ವಾ. ಸೊ ಇದು ಏನಾಗುತ್ತೆ, ಇದು ಕೂಡ ಒಂದು ನಾನ್ ಫೈನೈಟ್ ವರ್ಬ್ ಆಗುತ್ತೆ. ಅಂಡ್ ಫೆಲ್ಟ್ ಅನ್ನೋದು ಫೈನೈಟ್ ವರ್ಬ್ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಾ ಇದ್ರ ನೀವು, ಟ್ರೈಡ್ ನಾನ್ ಫೈನೈಟ್ ವರ್ಬ್, ಹ್ಯಾಡ್ ಫೈನೈಟ್ ವರ್ಬ್, ಯಾಕಂದ್ರೆ ಇದು ಹ್ಯಾಡ್ ಅಂತ ಅಂದ್ರೆ ಪಾಸ್ಟ್ ಟೆನ್ಸ್ ತೋರಿಸುತ್ತೆ.
ಅಗೇನ್ ವೇಟಿಂಗ್ ಅನ್ನೋದು ನಾನ್ ಫೈನೈಟ್ ವರ್ಬ್ ಆಗುತ್ತೆ, ಯಾಕಂದ್ರೆ ವೇಟಿಂಗ್ ಅನ್ನೋದು ಎಲ್ಲದರಲ್ಲೂ ಕಂಟಿನ್ಯೂಸ್ ಟೆನ್ಸ್ ಬರೋದ್ರಿಂದ. ಐ ವಂಡರ್ ಅನ್ನೋದು ಫೈನೈಟ್ ವರ್ಬ್ ಆಗುತ್ತೆ. ವಂಡರ್ ಅಂತ ಇದೆ, ವಂಡರಿಂಗ್ ಇಲ್ಲ, ವಂಡರ್ಡ್ ಇಲ್ಲ. ಸೊ ವಂಡರ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅದು. ಐ ವಂಡರ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಸೂಚಿಸ್ತಾ ಇದೆ, ಹಾಗಾಗಿ ಇದು ಫೈನೈಟ್ ವರ್ಬ್ ಆಗುತ್ತೆ. ಕ್ಯಾನ್ ಕೂಡ ಫೈನೈಟ್ ವರ್ಬ್ ಆಗುತ್ತೆ, ನಮ್ಮ ಎಬಿಲಿಟಿ ಬಗ್ಗೆ ತೋರಿಸ್ತಾ ಇದೆ. ಹೂ ಕ್ಯಾನ್ ಎವರ್ ಇಂಪ್ರೂವ್ ಸೆಂಟೆನ್ಸ್ ನ ಪೂರ್ತಿ ಓದಿದ್ರು ಕೂಡ ನಿಮ್ಗೆ ಅರ್ಥ ಆಗುತ್ತೆ ರೀ. ಓಕೆ, ಸೊ ನೋಡಿ ಈಗ ಕೆಳಗಡೆ ಇಲ್ಲಿ ಅವರು ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಓಕೆ, ಸೊ ನೋಡಿ ಫೈನೈಟ್ ವರ್ಬ್ ಅಂಡ್ ನಾನ್ ಫೈನೈಟ್ ವರ್ಬ್ ಅಂತ ಕೊಟ್ಟಿದ್ದಾರೆ. ಸೊ ವರ್ ಅನ್ನೋದು ಇಲ್ಲಿ ಪಾಸ್ಟ್ ಟೆನ್ಸ್ ಸೂಚಿಸ್ತಾ ಇದೆ, ಕೇಮ್ ಅನ್ನೋದು ಪಾಸ್ಟ್ ಟೆನ್ಸ್ ಸೂಚಿಸ್ತಾ ಇದೆ, ವಾಸ್ ಅನ್ನೋದು ಪಾಸ್ಟ್ ಟೆನ್ಸ್ ಸೂಚಿಸ್ತಾ ಇದೆ. ಸೊ ಮ್ಯಾನೇಜ್ಡ್ ಅನ್ನೋದು ಪಾಸ್ಟ್ ಟೆನ್ಸ್ ಸೂಚಿಸ್ತಾ ಇದೆ, ಹಾಗಾಗಿ ಇದೊಂದು ಸಾರಿ ನಾನು ಅಲ್ಲಿ ನಾನ್ ಫೈನೈಟ್ ಅಂತ ಹೇಳಿದೆ, ಫೈನೈಟ್ ಇದೆ ನೋಡಿ, ಇದು ಕೂಡ ಫೈನೈಟ್ ಇದೆ. ಸೊ ನೋಡಿ ಇದು ಒಂದ್ ಸ್ವಲ್ಪ ಎಲ್ಲರಿಗೂ ಕೂಡ ಕನ್ಫ್ಯೂಸ್ ಆಗುತ್ತೆ, ನನಗೊಬ್ಳಿಗೆ ಅಲ್ಲ ಅದು. ಸೊ ನೋಡಿ ಮ್ಯಾನೇಜ್ಡ್ ಮತ್ತೆ ಇಲ್ಲಿ ಇಡಿ ಇದೆ, ಇಲ್ಲಿ ಕ್ರೌಡೆಡ್ ಇದೆ ನೋಡಿ, ಇಲ್ಲಿ ಕ್ರೌಡೆಡ್ ಇದೆ. ಸೊ ಇದು ಯಾಕೆ ಒಂದು ನಾನ್ ಫೈನೈಟ್ ಆಯ್ತು, ಇದು ಫೈನೈಟ್ ಆಯ್ತು ಅಂತ ಅಂದ್ರೆ, ಸೊ ಸೆಂಟೆನ್ಸ್ ನ ನಾನು ಪೂರ್ತಿಯಾಗಿ ಓದಿಲ್ಲ, ಅದಕ್ಕೆ ಹಂಗಾಯ್ತದು. ನೀವು ಸೆಂಟೆನ್ಸ್ ನ ಫುಲ್ ಆಗಿ ಓದಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ದಿಸ್ ಈಸ್ ದ ಫೈನೈಟ್ ವರ್ಬ್. ಫೆಲ್ಟ್, ಹ್ಯಾಡ್, ವಂಡರ್, ಕ್ಯಾನ್ ಎಲ್ಲವನ್ನೂ ಹೇಳಿದ್ದೀನಿ ಸ್ನೇಹಿತರೆ ನಿಮ್ಗೆ. ಓಕೆನಾ, ಇವೆರಡು ಮಾತ್ರ ನಾನ್ ಫೈನೈಟ್ ವರ್ಬ್ ಅಲ್ಲಿ ಬರುತ್ತೆ. ಸೊ ಇದನ್ನ ಸ್ವಲ್ಪ ನೀವು ಇಡೀ ಸೆಂಟೆನ್ಸ್ ನ ರೀಡ್ ಮಾಡಿದ್ರೆ ಅರ್ಥ ಆಗುತ್ತೆ. ಜಸ್ಟ್ ಇದು ಒಂದೇ ನೋಟ್ಸ್ ನ ಜಸ್ಟ್ ಫೈನೈಟ್ ಅಂಡ್ ನಾನ್ ಫೈನೈಟ್ ವರ್ಬ್ ಅನ್ನ ಮಾತ್ರ ನಾನು ಸ್ಕ್ರೀನ್ ಶಾಟ್ ತೆಗೆದು ನಿಮ್ಗೆ ನನ್ನ ಟೆಲಿಗ್ರಾಮ್ ಲಿಂಕ್ಗೆ ಹಾಕಿರ್ತೀನಿ. ಇಲ್ಲಿ ಥಿಯರಿ ಕ್ಲಾಸಸ್ ತಗೊಂಡು ಅಲ್ಲಿ PDF ನ ತಗೊಳ್ಳಿ ಸ್ನೇಹಿತರೆ. ಸೊ ಇದು ನಿಮ್ಗೆ ಈಸಿ ಆಗ್ಬಹುದು, ಯಾಕಂದ್ರೆ ಎಲ್ಲರಿಗೂ ಬರೆಯೋಕೆ ಅಥವಾ ನೋಟ್ಸ್ ಮಾಡ್ಕೊಳ್ಳಕ್ ಸಮಯ ಇಲ್ಲ. ಹಾಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ, ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಈ ಕ್ಲಾಸ್ ಮುಗಿದ ತಕ್ಷಣ ಇದನ್ನೆಲ್ಲ ಹಾಕಿರ್ತೀನಿ ನಾನು, ಅದರ ಉಪಯೋಗವನ್ನ ಪಡ್ಕೊಳ್ತಾ ಹೋಗಿ. ಸೊ ವೇಟಿಂಗ್ ಇದೆ ಸ್ನೇಹಿತರೆ ನೋಡಿ, ING ಫಾರ್ಮ್ ಬಂದ್ರೆ ಅದು ನಾನ್ ಫೈನೈಟ್ ಅಂತ ನೆನ್ಪಿಟ್ಕೊಂಡ್ಬಿಡಿ. ನೋಡಿ ಇದು ಇಲ್ಲೂ ಇಡಿ ಇದೆ, ಇಲ್ಲೂ ಇಡಿ ಇದೆ ಅಂಡ್ ಇಲ್ಲೂ ಇಡಿ ಇದೆ, ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ಬಹುದು. ಹಾಗಾಗಿ ಈ ಒಂದು ವರ್ಬ್ನ ಸ್ವಲ್ಪ ಜಾಸ್ತಿ ನೀವು ಏನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ, ಅವಾಗ ಮಾತ್ರ ಬರುತ್ತೆ. ಟು ಪುಷ್ ಇದು ಕಾಮನ್ ಆಗಿ ಇನ್ಫೈನೈಟ್ ಅಂತ ಗೊತ್ತಾಗುತ್ತೆ, ಯಾಕಂದ್ರೆ ಇಲ್ಲಿ ಟೆನ್ಸ್ ನಮ್ಗೆ ಗೊತ್ತಾಗ್ತಿಲ್ಲ ಯಾವ್ದಿದೆ ಅಂತ. ಸೊ ಟ್ರೈಡ್ ನೋಡಿ, ಟ್ರೈಡ್ ಕೂಡ ನಿಮ್ಗೆ ಕನ್ಫ್ಯೂಸ್ ಆಗ್ಬಹುದು, ಇಲ್ಲಿ ಇಡಿ ಬಂದಿದೆ, ಸೊ ನಮ್ ಪಾಸ್ಟ್ ಟೆನ್ಸ್ ಅಂತ ಅನ್ಬಹುದು, ಆದ್ರೆ ಇದು ನಾನ್ ಫೈನೈಟ್ ಆಗಿದೆ. ಬಿನ್ ಇದೆ, ವೇಟಿಂಗ್ ಇದೆ, ಇಂಪ್ರೂವ್ ಇದೆ ಸ್ನೇಹಿತರೆ. ಓಕೆ, ನೋ ಟೆನ್ಸ್ ಇವ್ ಯಾವುದು ಟೆನ್ಸ್ ನ ತೋರಿಸ್ತಾ ಇಲ್ಲ. ಓಕೆ, ಸೊ ಹಾಗಾಗಿ ಇಂಪ್ರೂವ್ ಅನ್ನೋದು ಏನಾಗಿದೆ ರೀ, ವಿತೌಟ್ ಟು. ಸೊ ಇಲ್ಲಿ ಇಂಪ್ರೂವ್ ಅನ್ನೋದು ಯಾವ ಟೆನ್ಸಸ್ ಸೂಚಿಸ್ತಾ ಇಲ್ಲ, ಹಾಗಾಗಿ ಇದು ಇನ್ಫೈನೈಟ್ ವರ್ಬ್ ಆಗಿದೆ. ಎಸ್, ದಿಸ್ ಈಸ್ ದ ಇನ್ನೂ ಎಕ್ಸರ್ಸೈಸ್ ಕೊಟ್ಟಿದ್ದಾರೆ ನಿಮ್ಗೆ. ಈ ಒಂದು ಪ್ಯಾರಾಗ್ರಾಫ್ ನ ಅಂಡರ್ಲೈನ್ ಮಾಡಿರೋದನ್ನ ನೀವು ಸರ್ಚ್ ಮಾಡಿ ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇದು ನಾನು ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ, ಇದರ ಉಪಯೋಗವನ್ನ ಪಡ್ಕೊಂಡು ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ 10th ಚಾಪ್ಟರ್ ಅಲ್ಲಿ ಯಾವ ಗ್ರಾಮರ್ ಪಾರ್ಟ್ ಕೊಟ್ಟಿದ್ದಾರೆ ಅದನ್ನ ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ ಇವಾಗ ನಾನು ನಿಮ್ಗೆ ಥಿಯರಿನೂ ಹೇಳ್ದೆ, ಇಲ್ಲಿ ಇದ್ರ ಜೊತೆಗೆ ನಿಮ್ಗೆ ಏನ್ ಮಾಡಿದೆ, ಇಲ್ಲಿ ಪ್ರಾಕ್ಟೀಸ್ ಕೂಡ ಮಾಡಿಸ್ದೆ. ಸೊ ಎರಡೂ ಕೂಡ ಆಯ್ತು ಅಲ್ವಾ. ಸೊ ಇದೇ ರೀತಿ ಯಾವುದೆಲ್ಲ 10th ಇಂದ ನಮ್ಗೆ 6 ಸ್ಟ್ಯಾಂಡರ್ಡ್ ವರೆಗೂ ಏನೆಲ್ಲ ಇಂಗ್ಲಿಷ್ ಗ್ರಾಮರ್ ಪಾರ್ಟ್ಸ್ ನ ಕೊಟ್ಟಿದ್ದಾರೆ ಎಲ್ಲವನ್ನು ಇದೇ ರೀತಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹೀಗಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಿ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನ ವಾಚ್ ಮಾಡಿ, ಮಿಸ್ ಆಗ್ಬಾರ್ದು ಅನ್ನೋದು ನನ್ನ ಉದ್ದೇಶ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಬಹುದು. ಮತ್ತೆ ನನ್ನ ತರಗತಿಗಳು ಇವತ್ತು ಹೇಳಿದ ತರಗತಿ ನಿಮ್ಗೆ ಹೇಗೆ ಅನಿಸ್ತು, ಇದೇ ರೀತಿ ವಿಡಿಯೋಸ್ ಗಳನ್ನ ಮಾಡ್ತಾ ಬನ್ನಿ ಮ್ಯಾಮ್ ಅಂತ ಏನಾದ್ರೂ ಒಪಿನಿಯನ್ ಇದ್ದು ಕೂಡ ನಾವು ಕಮೆಂಟ್ ಮೂಲಕ ತಿಳಿಸಬಹುದು. ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ, ಥ್ಯಾಂಕ್ ಯು ಸೋ ಮಚ್ ಅಂತ. ನಿಮ್ಗೆ ಒಟ್ಟು ಟೋಟಲ್ ನಿಮ್ಗೆ ಏನ್ ಅನಿಸುತ್ತೆ ತರಗತಿ ಬಗ್ಗೆ ನೀವು ಕಮೆಂಟ್ ಮೂಲಕ ತಿಳಿಸಬಹುದು ಸ್ನೇಹಿತರೆ. ಇಂಪ್ರೂವ್ ಬೇಕಾಗಿದ್ರು ಕೂಡ ಹೇಳ್ಬೋದು. ಸೊ ಕಮೆಂಟ್ ಬಾಕ್ಸ್ ನಿಮ್ಗೋಸ್ಕರ ಇರೋದು. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಯಾರೆಲ್ಲ ಈ ವಿಡಿಯೋನ ಅಂತಂದ್ರೆ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗ್ತಿದ್ದಾರೆ, PSTR, GPSTR, HSTR, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ರೆಡಿ ಆಗ್ಲಿ. ಇದು ಓನ್ಲಿ ಇಂಗ್ಲಿಷ್ ಟೀಚರ್ಗೆ ಅಂತ ಅಲ್ಲ, ಜನರಲ್ ಇಂಗ್ಲಿಷ್ ಎಲ್ಲ ಯಾರಿಗೆಲ್ಲ ಇದೆ, PSTR ಇದೆ, GPT ಇದೆ, HSTR ಎಲ್ಲದಕ್ಕೂ ಇದೆ ರೀ. ಹಾಗಾಗಿ ಎಲ್ರು ಕೂಡ ವಿಡಿಯೋನ ವಾಚ್ ಮಾಡ್ಲಿ, ಎಲ್ಲ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಮಾಡಿ ಸ್ನೇಹಿತರೆ, ಹೇಳೋದ್ ಮರ್ತೆ.